ಪ್ರಾಬಬಿಲಿಟಿ ಕ್ಲಾಸ್ 10. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಟೋಟಲ್ ಪ್ರಾಬಬಿಲಿಟಿ ಥಿಯರಮ್ ಮಾಡ್ಕೊಂಡಿದ್ವಿ ಮತ್ತು ಬೇಸ್ ಥಿಯರಮ್ ಮಾಡಿದ್ವಿ, ಹೌದಾ? ಗೊತ್ತಿರಬೇಕು. ಇಫ್ E1 E2 ಆರ್ ದ ಪಾರ್ಟಿಷನ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಎಸ್ ಅಂತ ತೊಗೊಂಡ್ವಿ ಅಂದರೆ ಆ್ಯಂಡ್ ಎ ಬಿ ಅನ್ ಈವೆಂಟ್ ಆಗಿತ್ತು ಅಂದರೆ ದೆನ್ ಪಿ ಆಫ್ ಎ ಫಾರ್ಮುಲಾ ಏನು ಬರೆದಿದ್ವಿ ಅಂದರೆ ಪಿ ಆಫ್ E1 ಇಂಟು ಪಿ ಆಫ್ ಎ ಬೈ E1 ಪ್ಲಸ್ ಪಿ ಆಫ್ E2 ಇಂಟು ಪಿ ಆಫ್ ಎ ಬೈ E2, ಹೌದಾ? ಇಲ್ಲೇನೋ 3 ಪಾರ್ಟಿಷನ್ಸ್ ಇತ್ತು ಅಂದರೆ ಇನ್ನೊಂದು ಬರ್ತಾ ಹೋಗುತ್ತೆ, ಹೌದಾ? ನೆಕ್ಸ್ಟ್ ಬೇಸ್ ಥಿಯರಮು ಪಿ ಆಫ್ ಇ ಐ ಬೈ ಎ ಇತ್ತು ಅಂದರೆ ಪಿ ಆಫ್ ಇ ಐ ಇಂಟು ಪಿ ಆಫ್ ಎ ಬೈ ಇ ಐ ಡಿವೈಡೆಡ್ ಬೈ ಟೋಟಲ್ ಪ್ರಾಬಬಿಲಿಟಿ ಬರೀತಿದ್ವಿ ಅಂದರೆ ಪಿ ಆಫ್ E1 ಇಂಟು ಪಿ ಆಫ್ ಎ ಬೈ E1 ಪ್ಲಸ್ ಪಿ ಆಫ್ E2 ಇಂಟು ಪಿ ಆಫ್ ಎ ಬೈ E2 ಆ್ಯಂಡ್ ಸೋ ಆನ್. ಅಂದರೆ ಅಲ್ಲಿ ಎಷ್ಟು ಪಾರ್ಟಿಷನ್ ಇರುತ್ತೋ ಅಷ್ಟು ಬರೀಬೇಕು, ಹೌದಾ? ಪ್ಲಸ್ ಪಿ ಆಫ್ ಇ ಎನ್ ಇಂಟು ಪಿ ಆಫ್ ಎ ಬೈ ಇ, ಹೌದಾ? ಇದು ಫಾರ್ಮುಲಾ ಹೇಳಿದ್ವಿ. ಇದು ಬೇಸ್ ಥಿಯರಮ್, ಇದು ಟೋಟಲ್ ಪ್ರಾಬಬಿಲಿಟಿ ಥಿಯರಮ್, ಹೌದಾ? ಗೊತ್ತಿರಬೇಕು ನಮಗೆ. ನೆಕ್ಸ್ಟು ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ, ಸೆಕೆಂಡ್ ಒನ್. Bag 1 contains 3 red and 4 black balls. Bag 1 contains 3 red and 4 black balls. ನೋಡಿತಾ ತಗೊಂತೀನಿ. 3 red and 4 black balls. Bag 2 contains 5 red and 6 black balls. 5 red and 6 black balls. One ball is drawn random from one of the bag and it is found to be red. Find the probability that it was drawn from bag 2 ಅಂತ ಹೇಳಿದ್ರು, ಹೌದಾ? ಅಂದರೆ ರೆಡ್ ಬಾಲ್ನ ಡ್ರಾ ಮಾಡಬೇಕು ಫಸ್ಟಿಗೆ, ಅದಾದಮೇಲೆ ಲಾಸ್ಟಿಗೆ ಅದು ಯಾವ ಬ್ಯಾಗಿಂದ ಬಂದಿರಬೇಕು? ಬ್ಯಾಗ್ 2 ಇಂದ, ಹೌದಾ? ನೆಕ್ಸ್ಟ್ ನೋಡಿ, ಫಸ್ಟಿಗೆ ಲೆಟ್ E1 and E2 ಆರ್ ದ ಈವೆಂಟ್ಸ್ selecting bag 1 and bag 2 respectively. Now P of E1 is equal to P of E2 is equal to 1 by 2 ಬರೀಬೋದಾ ಇನ್ನು? ಯಾಕಂದರೆ ಟೋಟಲ್ ಎಷ್ಟು ಬ್ಯಾಗ್ ಇದಾವೆ ಇಲ್ಲಿ? 2 ಬ್ಯಾಗ್ ಇದೆ. ಸೆಲೆಕ್ಟಿಂಗ್ ಬ್ಯಾಗ್ 1 ಅಂತ ಹೇಳಿದ್ರೆ ಅದು ಪ್ರಾಬಬಿಲಿಟಿ ಏನಾಗಿರುತ್ತೆ? 2ರಲ್ಲಿ 1 ತಗೋಬೇಕು, ಅದಕ್ಕೆ 1 by 2 ಬಂತು. ಸಿಮಿಲರ್ಲಿ ಪ್ರಾಬಬಿಲಿಟಿ ಆಫ್ E2 ಏನಾಗಿರುತ್ತೆ ಅಂದರೆ ಅದನ್ನು 1 by 2 ಬರುತ್ತೆ, ಹೌದಾ? ಹೇಗೆ E1 and E2 ಆರ್ ದ ಈವೆಂಟ್ ಸೆಲೆಕ್ಟಿಂಗ್ ಬ್ಯಾಗ್ 1 ಆ್ಯಂಡ್ ಬ್ಯಾಗ್ 2 ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ವಿ, ಹೌದಾ? ಇದು ನೋಡಿ ನೆಕ್ಸ್ಟು, ಲೆಟ್ ಎ ಬಿ ಆನ್ ಈವೆಂಟ್. ಡ್ರಾನ್ ಬಾಲ್ ಈಸ್ ರೆಡ್ ಅಂತ ಹೇಳ್ತೀನಿ, ಹೌದಾ? ಇದರಲ್ಲಿ ನಾವು ಪಿ ಆಫ್ ಎ ಬೈ E1 ತಗೊತೀನಿ. ನೋಡಿ ಇದರ ಮೀನಿಂಗ್ ಏನು? ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ರೆಡ್ ಬಾಲ್ ಫ್ರಮ್ ಬ್ಯಾಗ್ 1 ಅಂತ ಹೇಳಿ, ಹೌದಾ? ರೆಡ್ ಬಾಲ್ ಫ್ರಮ್ ಬ್ಯಾಗ್ 1 ಅಂತ ಹೇಳಿದ್ರೆ ಆ್ಯಕ್ಚುಲಿ ಬ್ಯಾಗ್ 1 ಅಲ್ಲಿ ಟೋಟಲ್ ನಂಬರ್ ಆಫ್ ಬಾಲ್ಸ್ 7, ರೆಡ್ ಬಾಲ್ 3 ಇದೆ, ಅದಕ್ಕೆ 3 by 7 ಆಗುತ್ತೆ. ಸಿಮಿಲರ್ಲಿ ಪಿ ಆಫ್ ಎ ಬೈ E2 ಅಂತ ಹೇಳಿದ್ರೆ ಏನು ಬರುತ್ತೆ? ಡ್ರಾಯಿಂಗ್ ಎ ರೆಡ್ ಬಾಲ್ ಫ್ರಮ್ ಬ್ಯಾಗ್ 2, ಹೌದಾ? ಟೋಟಲ್ ನಮಗೆ 11 ಬಾಲ್ಸ್ ಇದಾವೆ. 6 + 5 ಅಂದರೆ 11 ತಾನೆ? ಅದರಲ್ಲಿ ರೆಡ್ ಬಾಲ್ಸ್ 5 ಇದೆ, ಅದಕ್ಕೆ 5 by 11 ಬಂತು, ಹೌದಾ? ನೆಕ್ಸ್ಟ್ ನಮಗೆ ಲಾಸ್ಟಿಗೆ ಏನು ಕೇಳಿರೋದು ಅನ್ನೋದು ಇಂಪಾರ್ಟೆಂಟ್. ನಮಗೆ ಏನಂತ ಹೇಳಿದ್ರೆ ನಮಗೆ ಲಾಸ್ಟಿಗೆ ಫೈಂಡ್ ದ ಪ್ರಾಬಬಿಲಿಟಿ ದಟ್ ಇಟ್ ವಾಸ್ ಡ್ರಾನ್ ಫ್ರಮ್ ಬ್ಯಾಗ್ 2 ಅಂತ ಹೇಳಿದ್ದಾರೆ. ಇಟ್ ವಾಸ್ ಡ್ರಾನ್ ಫ್ರಮ್
ಬ್ಯಾಗ್ ಟು ಅಂತ ಹೇಳಿದ್ರೆ E2 ತಾನೆ, ಹೌದಾ? ಅದ್ರಲ್ಲಿ ಏನು ಕಂಡುಹಿಡಿಬೇಕಂದ್ರೆ ನಾವು P ಆಫ್ E2 ಬೈ ಎ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ, ಹೌದಾ? ಬಟ್ P ಆಫ್ E2 ಬೈ ಎ ಅಂದರೆ ಫಾರ್ಮುಲಾ P ಆಫ್ E2 ಇಂಟು P ಆಫ್ ಎ ಬೈ E2 ಡಿವೈಡೆಡ್ ಬೈ P ಆಫ್ E1 ಇಂಟು P ಆಫ್ ಎ ಬೈ E1 ಪ್ಲಸ್ P ಆಫ್ E2 ಇಂಟು P ಆಫ್ ಎ ಬೈ E2, ಹೌದಾ? ಯಾಕಂದ್ರೆ ನೋಡಿ ಇಲ್ಲಿ ಎರಡೆರಡು ಪಾರ್ಟಿಷನ್ ಇರೋದು E1 ಮತ್ತು E2 ಅಂತೇಳಿ, ಹೌದಾ? ಅದು P ಆಫ್ E2 ಇಂಟು P ಆಫ್ ಎ ಬೈ E2 ಬೈ P ಆಫ್ E1 ಇಂಟು P ಆಫ್ ಎ ಬೈ E1 ಪ್ಲಸ್ P ಆಫ್ E2 ಇಂಟು P ಆಫ್ ಎ ಬೈ E2, ಹೌದಾ? ನಮಗೆ ಏನಾದ್ರು ಇಟ್ ವಾಸ್ ಡ್ರಾನ್ ಫ್ರಮ್ ಬ್ಯಾಗ್ 1 ಅಂತಿತ್ತು ಅಂದರೆ ಫಾರ್ಮುಲಾ ಏನಾಗೋದು ಅಂದರೆ P ಆಫ್ E1 ಬೈ ಎ ಕ್ಯಾಲ್ಕುಲೇಟ್ ಮಾಡಬೇಕಿದೆ ಅಷ್ಟೇ, ಹೌದಾ? ಅದ್ರಲ್ಲಿ ಏನು ಬರುತ್ತೆ ಈಗ ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ. P ಆಫ್ E1 ಈಕ್ವಲ್ ಟು P ಆಫ್ E2 ಇಸ್ ಈಕ್ವಲ್ ಟು ಹಾಫ್ ಅಲ್ಲ, ಅದರ ಹಾಫ್ ಇಂಟು P ಆಫ್ ಎ ಬೈ E2 ಅಂದರೆ 5/11 ಡಿವೈಡ್ ಬೈ ಹಾಫ್ ಇಂಟು 3/7 ಪ್ಲಸ್ ಹಾಫ್ ಇಂಟು 5/11, ಹೌದಾ? ನೋಡಿ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ ಇಲ್ಲಿ. ಈಗ ಹಾಫ್ ಇಂಟು 5/11 ಆಗೇ ಬರುತ್ತೆ ಡಿವೈಡೆಡ್ ಬೈ ಎರಡರಲ್ಲ ಹಾಫ್ ಕಾಮನ್ ತೊಗೊಂಡೆ ಅಂದರೆ 3/7 ಪ್ಲಸ್ 5/11, ಹೌದಾ? ಹಾಫ್ ಕ್ಯಾನ್ಸಲ್ ಆಗುತ್ತೆ, 5/11 ಆಗಿದೆ. ಇಲ್ಲಿ ಎಲ್ ಸಿ ಎಮ್ 7 ಇಂಟು 11 ಅಂದ್ರೆ 77, 11 3s 33 ಪ್ಲಸ್ 7 5s 35, ಹೌದಾ? ನೋಡಿ ಹಾಗಾದ್ರೆ ಏನು ಬರೀಬೋದು 5/11 ಇಂಟು 77 ನ್ಯೂಮರೇಟ್ರಿ ಹೋಗುತ್ತೆ ಡಿವೈಡೆಡ್ ಬೈ 33 ಪ್ಲಸ್ 35 ಅಂತ ಹೇಳಿದ್ರೆ 68, 11 1s 11 7s 7 5s 35/68 ಬರುತ್ತೆ ಅಷ್ಟೇ, ಹೌದಾ? ನೋಡಿ ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ನೋಡಿ ಎರಡು ಬ್ಯಾಗ್ ಕೊಟ್ಟಿದ್ದಾರೆ, ಬ್ಯಾಗ್ 1 ಮತ್ತು ಬ್ಯಾಗ್ 2 ಅಂತೇಳಿ, ಹೌದಾ? ಒಂದು ಬ್ಯಾಗಲ್ಲಿ 3 ರೆಡ್ 4 ಬ್ಲ್ಯಾಕ್ ಬಾಲು, ಇನ್ನೊಂದಲ್ಲಿ 5 ರೆಡ್ 6 ಬ್ಲ್ಯಾಕ್ ಬಾಲ್, ಹೌದಾ? ನೆಕ್ಸ್ಟ್ ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು, ಹೌದಾ? ಫಸ್ಟ್ ಸೆಲೆಕ್ಟಿಂಗ್ ಬ್ಯಾಗ್ನ ನಾನು E1 E2 ಅಂತ ತೊಗೊಂಡ್ವಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಹೌದಾ? ನೆಕ್ಸ್ಟು ಥರ್ಡ್ ಒನ್, ಪ್ರಾಬ್ಲಮ್ 3. A bag contains 4 red and 4 black balls. A bag contains 4 red and 4 black balls. 4 red and 4 black balls. Another bag contains 2 red and 6 black balls. Another bag contains 2 red and 6 black balls. One of the two bags is selected at random and a ball is drawn from the bag which is found to be red. Find the probability that the ball is drawn from the first bag ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಸೇಮ್ ಟೈಪ್ ಇದೆ, ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಐಡಿಯಾ ಯೂಸ್ ಮಾಡ್ಕೋಬೋದು. ಅದಕ್ಕೆ ವಿಡಿಯೋ ಪಾಸ್ ಮಾಡಿಬಿಟ್ಟು ಒಂದ್ಸಲ ಟ್ರೈ ಮಾಡಿ, ಬರುತ್ತೆ ನೋಡ್ಕೊಳ್ಳಿ. ಇದನ್ನ ಬ್ಯಾಗ್ 1 ಅಂತ ತೊಗೊತೀನಿ, ಸೇಮ್ ಇದನ್ನ ಬ್ಯಾಗ್ 2. Let E1 and E2 are the events selecting bag 1 and bag 2 respectively. Next, let ನಾವು ನೋಡಿ ಇಲ್ಲೂ 2 ಬ್ಯಾಗ್ ಇದೆ, ಒಂದೊಂದು ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಪ್ರಾಬಬಿಲಿಟಿ ಏನಾಗುತ್ತೆ 1/2 ಆಗುತ್ತಾನೆ. ಅದಕ್ಕೆ P ಆಫ್ E1 ಇಸ್ ಈಕ್ವಲ್ ಟು 1/2 ಆ್ಯಂಡ್ P ಆಫ್ E2 1/2ನೇ ಬರುತ್ತೆ, ಹೌದಾ? ಯಾಕಂದರೆ 2 ಬ್ಯಾಗಲ್ಲಿ ಒಂದೊಂದು ಸೆಲೆಕ್ಟ್ ಮಾಡಬೇಕು, ಹೌದಾ? ನೆಕ್ಸ್ಟ್ ಲೆಟ್ ಎ ಬಿ ಆ್ಯನ್ ಈವೆಂಟ್. ಏನು ಕೇಳಿರೋದು ನಮಗೆ ಅಲ್ಲಿ? And a ball is drawn from the bag which is found to be red ಅಂತಾನೆ ಹೇಳಿದ್ದಾರೆ, ಹೌದಾ? Let A be an event. Drawn ball is red ಅಲ್ಲ,
or now P of A by E1 ಅಂತ ಹೇಳಿದ್ರೆ P of A by E1 ಅಂತ ಹೇಳಿದ್ರೆ ಏನು ಬರೀಬೇಕು? A red ball is drawn from bag 1 ಅಂತ ಹೇಳಿ, ಹೌದಾ? ಟೋಟಲ್ ನಂಬರ್ ಆಫ್ ಬಾಲ್ 8 ಇದೆ, 4 ರೆಡ್ ಬಾಲ್ಸ್ ಇದೆ, ಅಂದರೆ ಇದು 1/2 ಬರುತ್ತೆ. P of A by E2 ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಬಾಲ್ 8 ಇದೆ, ರೆಡ್ ಬಾಲ್ 2 ಇದೆ, ಅಂದರೆ 1/4 ಬರುತ್ತೆ, ಹೌದಾ? ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಬೇಕು ನಾವು? ಲಾಸ್ಟಿಗೆ ಏನು ಹೇಳಿರೋದು? ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಬಾಲ್ ಈಸ್ ಡ್ರಾನ್ ಫ್ರಮ್ ದ ಫಸ್ಟ್ ಬ್ಯಾಗ್ ಅಂತ ಹೇಳಿದ್ದಾರೆ. ಫಸ್ಟ್ ಬ್ಯಾಗ್, ಹೌದಾ? ಇದರಿಂದ ಡ್ರಾ ಮಾಡಿರ್ಬೇಕನ್ನೋದು E1 ತಾನೆ. ಯಾರು ನಾವು P of E1 by A ಕೇಳಿದ್ದಾರೆ. ಡೈರೆಕ್ಟ್ ಫಾರ್ಮುಲಾ P of E1 into P of A by E1 whole divided by P of E1 into P of A by E1 plus P of E2 into P of A by E2, ಹೌದಾ? That is equal to P of E1 and a half, P of A by E1 and a half whole divided by half into half plus P of E2 and a half ಅಲ್ಲ into P of A by E2 ಅಂದ್ರೆ 1/4. ಎಲ್ಲ ಕಡೆ ಹಾಫ್ನ ಕಾಮನ್ ತೊಗೊಂಡೆ ಅಂದರೆ ಡಿನಾಮಿನೇಟ್ರಲ್ಲಿ ಹಾಫ್ ಇಂಟು ಹಾಫ್ ಪ್ಲಸ್ 1/4 ಬರ್ತದೆ. ಹಾಫ್ ಹಾಫ್ ಕ್ಯಾನ್ಸಲ್ ಆಯಿತು. 1/2 ಬೈ ಎಲ್ ಸಿ ಎಮ್ 8 4 ತೊಗೊಂಡೆ ಅಂದರೆ 2 + 1, ಹೌದಾ? ಅಂದರೆ 1/2 ಇಂಟು ರೆಸಿಪ್ರೋಕಲ್ ಮಾಡಿದ್ರೆ 4/3 ಅಲ್ಲ, 2 1s are 2 2s ಅಂದರೆ ಪ್ರಾಬಬಿಲಿಟಿ 2/3 ಬರುತ್ತೆ ಅಷ್ಟೇ, ಹೌದಾ? ನೋಡಿ, ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಯಾವ ಥರ ಮಾಡಿದ್ವಲ್ಲ ಅದೇ ಐಡಿಯಾನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 4. Given 3 identical boxes 1, 2 and 3. Given 3 identical boxes 1, 2 and 3, each containing 2 coins. In box 1 both coins are gold coins. In box 1 both coins are gold coins, 2 gold coins, na? And in box 2 both are silver coins. In box 2 both are silver coins. And in the box 3 there is 1 gold and 1 silver coin. In box 3 1 gold and 1 silver coin. A person chooses a box at random and takes out a coin. If the coin is of gold, what is the probability that the other coin in the box is also of gold ಅಂತ ಹೇಳಿದ್ದಾರೆ, ಹೌದಾ? ಫಸ್ಟ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 3 ಐಡೆಂಟಿಕಲ್ ಬಾಕ್ಸಸ್ ಅಂತ ಹೇಳಿದ್ದಾರೆ. ಗೋಲ್ಡ್ ಕಾಯಿನ್ನ ಡ್ರಾ ಮಾಡಬೇಕು, ಹೌದಾ? ಫಸ್ಟ್ ಇಲ್ಲಿ ಏನು ತೊಗೊತೀನಿ ಅಂದರೆ ಲೆಟ್ E1, E2 and E3 are the events, ಹೌದಾ? ಏನು ತೊಗೊತೀನಿ? ಸೆಲೆಕ್ಟಿಂಗ್ selected box is 1, 2 and 3 respectively, ಹೌದಾ? ಹಾಗಾದರೆ ಟೋಟಲ್ 3 ಬಾಕ್ಸಸ್ ಇದೆ, 1 ಬಾಕ್ಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ ದಟ್ ಇಂಪ್ಲೈಸ್ P of E1 is equal 3 ಬಾಕ್ಸ್ ಇದೆ, 1ನ ಸೆಲೆಕ್ಟ್ ಮಾಡಬೇಕು, ಹೌದಾ? ಲೈಕ್ 1/3 ಬರುತ್ತೆ. ಸಿಮಿಲರ್ಲಿ P of E2 ಅಂದ್ರೂ 1/3, P of E3 ಅಂದ್ರೂ 1/3 ಬರುತ್ತೆ, ಹೌದಾ? ನೆಕ್ಸ್ಟು ಲೆಟ್ A be an event drawn coin is
ಆಫ್ ಗೋಲ್ಡ್ ಅಂತ ತೊಗೊತೀನಿ. ಹಾಗಾದ್ರೆ ನಾವು ದಟ್ ಇಂಪ್ಲೈಸ್ ಪಿ ಆಫ್ A/E1 ಕಂಡುಹಿಡಿಬೇಕು. ಟೋಟಲ್ 2 ಕಾಯಿನಿಂದ 2 ಕಾಯಿನ್ ಗೋಲ್ಡ್ ತಾನೆ, ಅದಕ್ಕೆ 2/2 ಆಗ್ಬಿಟ್ಟು 1 ಬರುತ್ತಿದ್ದು. ಪಿ ಆಫ್ A/E2 ಕಂಡುಹಿಡಿಬೇಕು. ಟೋಟಲ್ 2 ಕಾಯಿನ್ ಇದೆ, 1 ಗೋಲ್ಡ್ ಇಲ್ಲ, ಅದಕ್ಕೆ 0/2 ಆಗ್ಬಿಟ್ಟು 0. ಪಿ ಆಫ್ A/E3 ತೊಗೊತೀವಿ. ಟೋಟಲ್ 2 ಕಾಯಿನ್ ಇದೆ, ಹೌದಾ, ಅದ್ರಲ್ಲಿ 1 ಗೋಲ್ಡ್ ಇದೆ ಅಲ್ಲ, ಅದಕ್ಕೆ ಇದು 1/2 ಬರುತ್ತೆ, ಹೌದಾ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ನೋಡಿ. ನಾವು ಏನಂತ ಹೇಳಿದ್ರೆ ಲಾಸ್ಟಿಗೆ ನಮಗೆ ಎ ಪರ್ಸನ್ ಚೂಸಸ್ ಎ ಬಾಕ್ಸ್ ಅಟ್ ರ್ಯಾಂಡಮ್ ಆ್ಯಂಡ್ ಟೇಕ್ಸ್ ಔಟ್ ಎ ಕಾಯಿನ್. ಇಫ್ ದ ಕಾಯಿನ್ ಈಸ್ ಆಫ್ ಗೋಲ್ಡ್, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಅದರ್ ಕಾಯಿನ್ ಇನ್ ದ ಬಾಕ್ಸ್ ಈಸ್ ಆಲ್ಸೋ ಆಫ್ ಗೋಲ್ಡ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಗೋಲ್ಡ್ ಕಾಯಿನ ರಿಮೂವ್ ಮಾಡ್ತೀನಿ, ಅವಾಗ ಇನ್ನೊಂದು ಕಾಯಿನ್ ಉಳಿದಿರುತ್ತಲ್ಲ, ಅದನ್ನು ಏನಾಗಿರಬೇಕು, ಗೋಲ್ಡ್ ಆಗಿರಬೇಕು. ಇದು ನೋಡಿ, ಇದರೊಳಗಿಂದ ಒಂದು ಗೋಲ್ಡ್ ಕಾಯಿನ್ ರಿಮೂವ್ ಮಾಡಿದ್ರೆ ಒಂದು ಸಿಲ್ವರ್ ಉಳಿದ್ಬಿಡುತ್ತೆ, ಅದಕ್ಕೆ ಇದಂತೂ ಬಾಕ್ಸ್ ಅಲ್ಲ. ಇದ್ರಲ್ಲಿ ಗೋಲ್ಡ್ ಕಾಯಿನ್ ರಿಮೂವ್ನೇ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಇದನ್ನು ಬಾಕ್ಸ್ ಅಲ್ಲ. ಇದರಲ್ಲಿ ಏನಾದ್ರು ಒಂದು ಗೋಲ್ಡ್ ಕಾಯಿನ್ ರಿಮೂವ್ ಮಾಡಿದ್ರೆ ಒಂದು ಗೋಲ್ಡ್ ಕಾಯಿನ್ ಉಳಿಯುತ್ತೆ ತಾನೆ. ಹಾಗಾದ್ರೆ ಇಟ್ ಈಸ್ ಡ್ರಾನ್ ಫ್ರಮ್ ಬಾಕ್ಸ್ 1 ಅಂತ ಹೇಳಿದ್ದಾರೆ. ಬಾಕ್ಸ್ 1 ಅಂದರೆ E1 ತಾನೆ. ಹಾಗಾದ್ರೆ ಇಲ್ಲಿ ಏನು ಕಂಡುಹಿಡಿಯಬೇಕು ಅಂದ್ರೆ ಪಿ ಆಫ್ E1/A ಕಂಡುಹಿಡಿಯಬೇಕು, ಹೌದಾ. ಅಂದರೆ ಫಾರ್ಮುಲಾ ಪಿ ಆಫ್ E1 ಇಂಟು ಪಿ ಆಫ್ A/E1 ಡಿವೈಡೆಡ್ ಬೈ P of E1 into P of A/E1 plus P of E2 into P of A/E2 plus P of E3 into P of A/E3, ಹೌದಾ. ನೋಡಿ, ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಪಿ ಆಫ್ E1 ಅಂದ್ರೆ 1/3 ಇಂಟು ಪಿ ಆಫ್ A/E1 ಅಂತ ಹೇಳಿದ್ರೆ 1 ಹೋಲ್ಡ್ ಬೈ 1/3 into 1 plus P of E2 ಅಂದ್ರೆ 1/3 into P of A/E2 is 0 plus P of E3 ಅಂದ್ರೆ 1/3 ಅಲ್ಲ, 1/3 into 1/2. ಅದು 1/3 ಡಿವೈಡೆಡ್ ಬೈ 1/3 ಕಾಮನ್ ತೊಗೊಂಡೆ ಅಂದ್ರೆ 1 plus 0 plus half ಬರುತ್ತಲ್ಲ. 1/3 ಕಾಮನ್ ತೊಗೊಂಡ್ರೆ 1 plus 0 plus half. 1/3 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಏನು ಬರ್ತದೆ, 1/2 LCM ತೊಗೊಂಡೆ ಅಂದರೆ 2 plus 1/2, ಹೌದಾ. 2 ನ್ಯೂಮರೇಟ್ರಿಗೆ ಹೋಗ್ಬಿಟ್ಟು ಆನ್ಸರ್ 2/3 ಬರುತ್ತೆ ಅಷ್ಟೇ, ಹೌದಾ. ಹೋಯ್ತಲ್ಲ. ಬಟ್ ಸೇಮ್ ಪ್ರಾಬ್ಲಮ್ ಎಕ್ಸಾಮಿಗೆ ಒಂದ್ಸಲ 3 ಮಾರ್ಕ್ಸಿಗೆ ಕೇಳಿದಾರೆ, ಹೇಗೆ ಮಾಡ್ಕೋಬೇಕಂತ ಗೊತ್ತಾಗಬೇಕು. ಸೆಲೆಕ್ಟಿಂಗ್ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3ನ E1, E2, E3 ಅಂತ ತೊಗೊಂಡ್ವಿ. ನೆಕ್ಸ್ಟ್ ಲೆಟ್ A be an event drawn coin is of gold, ಹೌದಾ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಆಯ್ತಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ 5th ಒನ್. ಸೇಮ್ ಟೈಪ್ ಇದೆ, ಹೋಮ್ ವರ್ಕ್ ತೊಗೊಂಡ್ರೆ ನೋಡ್ಕೊಳ್ಳಿ, ಇಲ್ಲಿ ಹಿಂಟ್ ಕೊಟ್ಟಿರ್ತೀವಿ. ಕಲರ್ ಬಾಲ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ 4 ಬಾಕ್ಸಸ್ ಆರ್ ಶೋನ್ ಇನ್ ದ ಫಾಲೋಯಿಂಗ್ ಟೇಬಲ್. ಈ ಥರ ಒಂದು ಟೇಬಲ್ ಇದೆ. ಟೋಟಲು 4 ಬಾಕ್ಸ್ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್ ಬಾಕ್ಸ್ ಮತ್ತು 4 ಬಾಕ್ಸಸ್, ಹೌದಾ. ಏನಂತ ಹೇಳಿದಾರೆ ಅಂದರೆ ಕಲರ್ಸು ಬ್ಲ್ಯಾಕು, ವೈಟು, ರೆಡ್, ಬ್ಲೂ ಇದೆ. ಬ್ಲ್ಯಾಕ್, ವೈಟ್, ರೆಡ್, ಬ್ಲೂ. ನೋಡಿ, ಬಾಕ್ಸ್ 1ನಲ್ಲಿ 3, 4, 5, 6 ಅಂತ ಹೇಳಿದಾರೆ. 3, 4, 5, 6. ಬಾಕ್ಸ್ 2 ಅಲ್ಲಿ 2, 2, 2, 2 ಎಲ್ಲದೂ ಸೇಮ್ ಇದೆ. ಬಾಕ್ಸ್ 3 ಅಲ್ಲಿ 1, 2, 3, 1. ಬಾಕ್ಸ್ 4 ಅಲ್ಲಿ 4, 3, 1, 5. ನೆಕ್ಸ್ಟ್ ಏನಂತ ಹೇಳಿರೋದಂದ್ರೆ ಎ ಬಾಕ್ಸ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಆ್ಯಂಡ್ ದೆನ್ ಎ ಬಾಲ್ ಈಸ್ randomly drawn from the selected box. The color of the ball is black. What is the probability that
ಬಾಲ್ ಡ್ರಾನ್ ಈಸ್ ಫ್ರಮ್ ಬಾಕ್ಸ್ 3 ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ ಮಾಡ್ಕೋಬೋದಲ್ಲ. ನೋಡಿ ಫಸ್ಟು ಲೆಟ್ E1, E2, E3, E4 ಆರ್ ದ ಈವೆಂಟ್ಸ್. ಸೆಲೆಕ್ಟೆಡ್ ಬಾಕ್ಸ್ ಈಸ್ 1, 2, 3 and 4 ರೆಸ್ಪೆಕ್ಟಿವ್ಲಿ ಅಂತ ತೊಗೊತೀವಿ. ಟೋಟಲ್ 4 ಬಾಕ್ಸ್ ಇದೆ, 1ನ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಎಲ್ಲದದ್ದು ಪ್ರಾಬಬಿಲಿಟಿ 1/4 ಆಗಿಬಿಡುತ್ತೆ. ಹೌದಾ? ಅಂದರೆ P of E1 is equal to P of E2 is equal to P of E3 is equal to P of E4 is equal to 1/4 ಬರುತ್ತೆ. ಹೌದಾ? ನೆಕ್ಸ್ಟ್ ಲೆಟ್ ಎ ಬಿ ಅನ್ ಈವೆಂಟ್ ಡ್ರಾನ್ ಬಾಲ್ ಈಸ್ ಬ್ಲ್ಯಾಕ್ ಅಂತ ತಗೋಬೇಕು. ಅದಾದಮೇಲೆ P of A by E1, P of A by E2, P of A by E3, P of A by E4 ಕ್ಯಾಲ್ಕುಲೇಟ್ ಮಾಡೋದು. ಅದಾದಮೇಲೆ ಯಾವ್ದು ಕಂಡುಹಿಡಬೇಕು ಅಂದರೆ ಫೈಂಡ್ ದ ಪ್ರಾಬಬಿಲಿಟಿ ದಟ್ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಬಾಲ್ ಡ್ರಾನ್ ಈಸ್ ಫ್ರಮ್ ಬಾಕ್ಸ್ 3 ಅಂತ ಹೇಳಿದ್ರೆ. ಬಾಕ್ಸ್ 3 ಅಂತ ಹೇಳಿದ್ರೆ P of E3 by A ಕಂಡುಹಿಡಬೇಕಷ್ಟೇ. ಹೌದಾ? ಫಾರ್ಮುಲಾ ಏನಾಗುತ್ತೆ ಅಂದರೆ P of E3 into P of A by E3 ಡಿವೈಡೆಡ್ ಬೈ ಟೋಟಲ್ ಪ್ರಾಬಬಿಲಿಟಿ. ಹೌದಾ? ಅಂದರೆ ಇದೇ ಥರ 4 ಬರುತ್ತೆ ಅಷ್ಟೇ. ಲಾಸ್ಟಿಗೆ ಇನ್ನೊಂದು P of E4 ಪ್ಲಸ್ P of A by E4 ಮಾಡ್ಕೊಳ್ಳೋದು. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ ತಕ್ಷಣ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಮಾಡ್ಬೋದಲ್ಲ? ಗೊತ್ತಿರಬೇಕು ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 6. In answering a multiple choice question, a student either knows the answer or guesses. Let 3/4 be the probability that he knows the answer. 3/4 be the probability that he knows the answer. And 1/4 be the probability that he guesses. He guesses. Assuming that a student who guesses the answer will be correct with the probability 1/4. With the probability 1/4. What is the probability that a student knows the answer given that he answered it correctly? Given that he answered it correctly. ನೋಡಿ ಯಾವ ಥರ ಮಾಡ್ಕೋಬೇಕಂತೇಳಿ ಈಸಿ ಇದೆ. ಲೆಟ್ E1 be the event, student knows the answer, ಅಂತ ಅಂತಾನೆ. ದಟ್ ಇಂಪ್ಲೈಸ್ P of E1 ಡೈರೆಕ್ಟ್ ಕೊಟ್ಟಿದ್ದಾರೆ. ಹೌದಾ? ಪ್ರಾಬಬಿಲಿಟಿ ಆಫ್ E1 ಏನಂತ ಕೊಟ್ಟಿರೋದು 3/4. ಹೌದಾ? ಹಿ ನೋಸ್ ದ ಆನ್ಸರ್ ಇನ್ ಪ್ರಾಬಬಿಲಿಟಿ 3/4 ಅಂತ ಕೊಟ್ಟಿದ್ದಾನೆ. ಲೆಟ್ E2 be the event, student guesses the answer ಅಂತ ಅಂತಾನೆ. guesses the answer. that implies P of E2 ಏನು ಬರುತ್ತೆ ಅಂದರೆ 1/4 ಕೊಟ್ಟಿದ್ದಾರೆ. ಹೌದಾ? ಅಂದರೆ ಇಲ್ಲಿಗ ಎಷ್ಟೋ ಕ್ವಶನ್ಸ್ ಇದೆ ಅಂದ್ಕೊಳ್ಳಿ ಸ್ಯಾಂಪಲ್ ಸ್ಪೇಸಲ್ಲಿ. ಅದರಲ್ಲಿ ಒಂದಿಷ್ಟು ನೋಸ್ ದ ಆನ್ಸರು, ಒಂದಿಷ್ಟು ಗೆಸಸ್ ದ ಆನ್ಸರ್. ಹೌದಾ? ಅಂದರೆ ಅಲ್ಲಿ ಪಾರ್ಟಿಷನ್ ಆಯ್ತಿದ್ದು. ಹೌದಾ? P of E1 ಮತ್ತು P of E2 ಪಾರ್ಟಿಷನ್ ಆಯಿತು. ನೆಕ್ಸ್ಟ್ ಈಗ ಈವೆಂಟ್ ಅಲ್ಲ, ಲಾಸ್ಟಿಗೆ ಅಲ್ಲಿ ಏನು ಕೇಳಿರೋದು ಅಂದರೆ ಗಿವನ್ ದಟ್ ಹಿ ಆನ್ಸರ್ಡ್ ಇಟ್ ಕರೆಕ್ಟ್ಲಿ ಅಂತಿದೆ. ಹೌದಾ? ಲೆಟ್ ಎ ಬಿ ಅನ್ ಈವೆಂಟ್, student answered it correctly ಅಂತ ಅಂತಾನೆ. ಇದರಲ್ಲಿ ಒಂದೇ ಒಂದನ್ನು ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕು. ನಾವು P of A by E1 ಕಂಡುಹಿಡಿತೀನಿ. ನೋಡಿ P of A by E1 ಅಂದ್ರೆ he answered it correctly and he knows the answer. ಹೌದಾ? he knows the answer and he answered it correctly ಅಂತ ಹೇಳಿದ್ರೆ 1 ಬರುತ್ತೆ ಅಲ್ಲಿ. ಹೌದಾ? ನೆಕ್ಸ್ಟ್ P of A by E2. A ಅಂತ ಹೇಳಿದ್ರೆ he answered it correctly and E2 is he guesses the answer and he guesses the answer and answer it correctly ಅಂತ ಹೇಳಿದ್ರೆ ಅದು ಪ್ರಾಬಬಿಲಿಟಿ ಏನು ಕೊಟ್ಟಿರೋದು 1/4 ಕೊಟ್ಟಿದ್ದಾರೆ. ಹೌದಾ? ಯಾಕಂದರೆ ಅಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅದನ್ನು
ನೋಡಿ, ಅಸ್ಯೂಮಿಂಗ್ ದಟ್ ಅ ಸ್ಟೂಡೆಂಟ್ ಹೂ ಗೆಸಸ್ ದ ಆನ್ಸರ್ ವಿಲ್ ಬಿ ಕರೆಕ್ಟ್ ವಿತ್ ದ ಪ್ರಾಬಬಿಲಿಟಿ 1/4 ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಎ ಸ್ಟೂಡೆಂಟ್ ನೋಸ್ ದ ಆನ್ಸರ್ ಅಂತ ಹೇಳಿದ್ದಾರೆ. ಹೌದಾ? ನೋಸ್ ದ ಆನ್ಸರ್ ಅಂತ ಹೇಳಿದ್ರೆ E1 ಅಲ್ಲ, ಅದಕ್ಕೆ ಏನು ನಾವು P of E1 ಬೈ ಎ ಕಂಡಿಡಿಬೇಕು. ಯಾಕಂದ್ರೆ ಹಿ ನೋಸ್ ದ ಆನ್ಸರ್ ಗಿವನ್ ದಟ್ ಹಿ ಆನ್ಸರ್ಡ್ ಇಟ್ ಕರೆಕ್ಟ್ಲಿ ಅಂತಿದೆ. ಅಂದ್ರೆ ಇದು ಗಿವನ್ ತಾನೆ, ಇದು ಕಂಡೀಷನ್ ಆಗ್ಬಿಡುತ್ತೆ. P of E1 ಬೈ ಎ ಕಂಡಿಡಿಬೇಕು. ಹಾಗಾದ್ರೆ ಫಾರ್ಮುಲಾ ಏನು ಬರಿಬೋದು ನಾವೀಗ? P of E1 into P of A by E1 divided by P of E1 into P of A by E1 plus P of E2 into P of A by E2. ಹೌದಾ? ನೋಡಿ, ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಷ್ಟೇ. P of E1 ಅಂತ ಹೇಳಿದ್ರೆ 3/4 ಇದೆ. P of A by E1 ಅಂತ ಹೇಳಿದ್ರೆ 1 ಹೋಲ್ಡ್ ಬೈ 3/4 into 1 plus P of E2 ಅಂದರೆ 1/4. P of A by E2 ಅಂದ್ರೂ 1/4. ಹೌದಾ? ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ, ಈಸಿದೆ ನೋಡಿ. ಎಲ್ಲದರಲ್ಲೂ 1/4ನ ಕಾಮನ್ ತೊಗೊಂಡೆ ಅಂದ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ 1/4 ಕಾಮನ್ ತೊಗೊಂಡೆ ಅಂದರೆ 3 ಆಗುತ್ತೆ, ಪ್ಲಸ್ 1/4. ಹೌದಾ? ನೋಡಿ, 4 ಕ್ಯಾನ್ಸಲ್ ಆಯ್ತಿದ್ದು. ಅಂದರೆ 3 ಡಿವೈಡೆಡ್ ಬೈ ಇಲ್ಲಿ 4ನ LCM ತೊಗೊಂಡೆ ಅಂದರೆ 12 + 1 ಆಗುತ್ತೆ. ನ್ಯೂಮರೇಟ್ರಿ 4 ಹೋಯ್ತು ಅಂದರೆ 3 × 4/12 + 1 ಅಂದರೆ 13. ಅಂದರೆ ಆನ್ಸರು 12/13 ಬರುತ್ತೆ ಅಷ್ಟೆ. ಆಯ್ತಲ್ಲ? ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ನೋಡಿ. ಅಲ್ಲಿ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಹಿ ನೋಸ್ ದ ಆನ್ಸರ್ ಗಿವನ್ ದಟ್ ಹಿ ಆನ್ಸರ್ಡ್ ಇಟ್ ಕರೆಕ್ಟ್ಲಿ ಅಂತ ಹೇಳಿದ್ದಾರೆ. ಹೌದಾ? ಅದಕ್ಕೆ ಲೆಟ್ ಎ ಬಿ ಅನ್ ಈವೆಂಟ್ ಸ್ಟೂಡೆಂಟ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ ತೊಗೊಂಡ್ವಿ. ನೆಕ್ಸ್ಟ್ P of A by E1 ಅಂದರೆ ಹಿ ನೋಸ್ ದ ಆನ್ಸರ್ ಆ್ಯಂಡ್ ಹಿ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಅಂದರೆ ಹಿ ನೋಸ್ ದ ಆನ್ಸರ್ ಆ್ಯಂಡ್ ಹಿ ಆನ್ಸರ್ಡ್ ಇಟ್ ಕರೆಕ್ಟ್ಲಿ ಅಂದರೆ ಅದು 1 ಆಗ್ಬಿಡುತ್ತೆ ಪ್ರಾಬಬಿಲಿಟಿ, ಯಾಕಂದರೆ ಅದು ಶೋರ್ ಈವೆಂಟ್ ಆಗ್ಬಿಡುತ್ತೆ. ಆ್ಯಂಡ್ ಈ ಗೆಸಸ್ ದ ಆನ್ಸರ್ ಆ್ಯಂಡ್ ಈ ಆನ್ಸರ್ಡ್ ಇಟ್ ಕರೆಕ್ಟ್ಲಿ ಅಂತ ಹೇಳಿದ್ರೆ ಪ್ರಾಬಬಿಲಿಟಿ 1/4 ಆಗುತ್ತೆ. ಹೌದಾ? ನೆಕ್ಸ್ಟು ಬೇಸ್ ಥಿಯರಮ್ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ. ಆಯ್ತಲ್ಲ ಇದು? ನೆಕ್ಸ್ಟು 7th ಪ್ರಾಬ್ಲಮ್. ಆಫ್ ದ ಸ್ಟೂಡೆಂಟ್ಸ್ ಇನ್ ಎ ಕಾಲೇಜ್ it is known that 60% reside in a hostel. 60% reside in hostel and 40% are day scholar and 40% are day scholar. Previous year results reports that 30% of the student who reside in hostel attains A grade. ಇದು ಹಾಸ್ಟೆಲ್ ಎಂದು. And 20% of day scholars attains A grade. 20% attains A grade, ಇದು ಡೇ ಸ್ಕಾಲರ್. In their annual examination, at the end of the year, one student is chosen at random from the college and he has A grade. What is the probability that the student is a hosteler ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲಿ ಯಾವ ಥರ ತೊಗೊತೇನೆ ಅಂದರೆ, ಕಂಪ್ಲೀಟ್ ಸ್ಟೂಡೆಂಟ್ಸ್ ಅಂದರೆ ಸ್ಯಾಂಪಲ್ ಸ್ಪೇಸ್ ಅಂತ ತೊಗೊಂಡೆ ಅಂದರೆ 60% ಆರ್ ಇನ್ ಹಾಸ್ಟೆಲ್ ಆ್ಯಂಡ್ 40% ಆರ್ ಡೇ ಸ್ಕಾಲರ್. ಅಂದರೆ ಇಲ್ಲಿ ಕಂಪ್ಲೀಟ್ ಸ್ಯಾಂಪಲ್ ಸ್ಪೇಸ್ನ 2 ಪಾರ್ಟ್ ಮಾಡ್ದಂಗೆ ಆಯಿತು, ಅಂದರೆ ಪಾರ್ಟಿಷನ್ ಮಾಡ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ನೋಡಿ, ಲೆಟ್ E1 be an event select a student reside in hostel. That implies probability of E1 is 60% ಅಂತ ಕೊಡಿದೆ. ಅಂದರೆ ಇದು 6/100 ಅಂದರೆ 6/10 ಬರುತ್ತೆ. ನೋಡಿ, ಎಲ್ಲ 10 ಇತ್ತು ಅಂದರೆ ಲಾಸ್ಟಿಗೆ ಸಿಂಪ್ಲಿಫಿಕೇಶನ್ ಈಸಿ ಆಗಿಬಿಡುತ್ತೆ. ಅಲ್ಲಿ ಲೆಟ್
E to be an event select a student is a day scholar. That implies P of E2 is equal to 40% ಅಂತ ಹೇಳಿದ್ದಾರೆ. ಅಂದರೆ 40/100 4/10 ಬಂದ್ಬಿಡುತ್ತೆ. ಹೌದಾ? ನೆಕ್ಸ್ಟ್ ಲೆಟ್ ಎ ಬಿ ಆನ್ ಈವೆಂಟ್ select a student got A grade ಅಂತ ఉంటుంది. ಹೌದಾ? ನಮಗೆ ಇಲ್ಲಿ ಏನು ಕಂಡುಹಿಡಿಯೋಕೆ ಕೇಳಿದ್ದಾರೆ ಅಂದರೆ ಲಾಸ್ಟ್ಗೆ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಸ್ಟೂಡೆಂಟ್ ಈಸ್ ಎ ಹಾಸ್ಟೆಲರ್ ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ಸ್ಟೂಡೆಂಟ್ ಈಸ್ ಎ ಹಾಸ್ಟೆಲರ್ ಅಂತ ಹೇಳಿದ್ರೆ E1 ಅಲ್ಲ, ಅಂದರೆ P of E1/A ಕೇಳಿದ್ದಾರೆ. ಹೌದಾ? ಫಸ್ಟಿಗೆ ಇಲ್ಲಿ ಏನೇನು ಕಂಡುಹಿಡಿಬೇಕು ನಾವು P of A/E1 ಗೊತ್ತಾಗಬೇಕು. ಅಂದರೆ ಸೆಲೆಕ್ಟೆಡ್ ಸ್ಟೂಡೆಂಟ್ ಗಾಟ್ A ಗ್ರೇಡ್ ಆ್ಯಂಡ್ ಈ ಈಸ್ ಎ ಹಾಸ್ಟೆಲರ್. ಎಷ್ಟು ಅಂತ ಕೊಟ್ಟಿದ್ದಾರೆ? 30% ಅಲ್ಲ, ಅಂದರೆ 30/100 3/10 ಬರುತ್ತೆ. ಸಿಮಿಲರ್ಲಿ P of A/E2 ಅಂದರೆ ಸೆಲೆಕ್ಟೆಡ್ ಸ್ಟೂಡೆಂಟ್ ಗಾಟ್ A ಗ್ರೇಡ್ ಆ್ಯಂಡ್ ಹಿ ಈಸ್ ಡೇ ಸ್ಕಾಲರ್ ಅಂತ ಹೇಳಿದ್ರೆ 20% ಅಂತ ಹೇಳಿದ್ದಾರೆ. 20/100 that is equal to 2/10. Now P of E1/A ಕ್ಯಾಲ್ಕುಲೇಟ್ ಮಾಡಬೇಕು. ಡೈರೆಕ್ಟ್ ಬೇಸ್ ಥಿಯರಮ್ ಫಾರ್ಮುಲಾ P of E1 into P of A/E1 divided by P of E1 into P of A/E1 plus P of E2 into P of A/E2 ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರ್ತೀವಿ. P of E1 ಅಂತ ಹೇಳಿದ್ರೆ 6/10 into P of A/E1 ಅಂದರೆ 3/10 divided by P of E1 ಅಂತ ಹೇಳಿದ್ರೆ 6/10 into 3/10 plus P of E2 ಅಂತ ಹೇಳಿದ್ರೆ 4/10 into P of A/E2 ಅಂತ ಹೇಳಿದ್ರೆ 2/10. ನೋಡಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 10 into 10 ಅಂದರೆ 100, ಇಲ್ಲೂ 100 ಇದೆ, ಇಲ್ಲೂ 100 ಇದೆ. ಅಂದರೆ 1/100 ಎಲ್ಲದರಲ್ಲೂ ಕಾಮನ್ ತೊಗೊಬಿಡ್ತೀರಿ. 1/100 ಕಾಮನ್ ತೊಗೊಂಡ್ರೆ 6 3s 18 ಉಳಿಯುತ್ತೆ ಡಿವೈಡೆಡ್ ಬೈ ಇಲ್ಲೂ 1/100 ಕಾಮನ್ ತೊಗೊಂಡ್ವಿ ಅಂದರೆ ಇಲ್ಲಿ 6 3s 18 ಪ್ಲಸ್ 4 2s 8 ಉಳಿಯುತ್ತೆ. ಹೌದಾ? 1/100 1/100 ಕ್ಯಾನ್ಸಲ್ ಆಯಿತು. ಅಂದರೆ 18/18 ಪ್ಲಸ್ 8 ಅಂದರೆ 26. 2 ಇಂದ ಡಿವೈಡ್ ಮಾಡಿದ್ವಿ ಅಂದರೆ 9/13 ಬರುತ್ತೆ ಅಷ್ಟೇ. ಹೌದಾ? ಗೊತ್ತಾಯ್ತಲ್ಲ? ನೋಡಿ ಇಲ್ಲಿ ಸ್ಯಾಂಪಲ್ ಸ್ಪೇಸ್ನ ಯಾವ ಥರ ಪಾರ್ಟಿಷನ್ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು. ಹಾಸ್ಟೆಲರು ಮತ್ತು ಡೇ ಸ್ಕಾಲರ್ ಅಂತೇಳಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೆಲೆಕ್ಟೆಡ್ ಸ್ಟೂಡೆಂಟ್ ಇಸ್ ಎ ಹಾಸ್ಟೆಲರ್ ಅಂತ ಹೇಳಿದ್ದಾರೆ. ಅದಕ್ಕೆ P of E1/A ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಅದಕ್ಕೆ ಬೇಸ್ ಥಿಯರಮ್ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ನೋಡಿ ಈ ಥರದ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದೀವಿ ಗೊತ್ತಾಗಬೇಕು. ನೆಕ್ಸ್ಟು 8th one. A factory has 2 machines. A factory which manufactures bolts ಅಂತ ಹೇಳಿದ್ದಾರೆ. ಸಾರಿ, a factory which manufactures bolts machine A, B and C manufactures respectively 25%, 35% and 40% of bolts. Machine A, B, C manufactures 25%, 35% and 40%. 40% of bolts. Of their outputs, 5, 4 and 2% are respectively 5, 4 and
2% are respectively defective bolts A bolt is drawn at random from the product and it is found to be defective. What is the probability that it is manufactured by the machine B ಅಂತ ಹೇಳಿದ್ವಿ, ಹೌದಾ? ನೋಡಿ ಇಲ್ಲಿಗ ಇದು ಶಾಂಪಲ್ ಸ್ಪೇಸ್. ಇದು ಅಂದರೆ ಕಂಪ್ಲೀಟ್ ಬೋಲ್ಟ್ ಇರೋದು ಶಾಂಪಲ್ ಸ್ಪೇಸ್ ಅಂದ್ಕೊಂಡ್ವಿ ಅಂದರೆ ಅದನ್ನ ಮತ್ತೆ 3 ಪಾರ್ಟ್ ಮಾಡಿದ್ದಾರೆ. ಯಾವ ಥರ? ಮ್ಯಾನುಫ್ಯಾಕ್ಚರ್ಡ್ ಬೈ ಮೆಷಿನ್ ಎ, ಮ್ಯಾನುಫ್ಯಾಕ್ಚರ್ಡ್ ಬೈ ಮೆಷಿನ್ ಬಿ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ಮೆಷಿನ್ ಸಿ ಅಂತೇಳಿ ಕೊಟ್ಬಿಟ್ಟಿದ್ದಾರೆ, ಹೌದಾ? ಅದನ್ನು ಯೂಸ್ ಮಾಡ್ಕೋಬೇಕಷ್ಟೇ. ಈಗ ಲೆಟ್ E1, E2 and E3 are the events ಏನು ತಗೊಂತೀವಿ ಅಂದರೆ selected bolt is manufactured by the machine A, B and C respectively ಅಂತ ತಗೊಂಡ್ವಿ ಅಂದ್ರೆ ನಾವು ಪ್ರಾಬಬಿಲಿಟಿ ಆಫ್ E1 ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಂದರೆ ಬೋಲ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಮೆಷಿನ್ ಎ ಎಷ್ಟು ಕೊಟ್ಟಿರೋದು? 25%, ಹೌದಾ? ಇದನ್ನ 25/100 ತೊಗೊತೀನಿ. ನೆಕ್ಸ್ಟ್ ಪಿ ಆಫ್ E2 ಏನು ಕೊಟ್ಟಿದ್ದಾರೆ ಅಂದರೆ 35%, ಅಂದರೆ 35/100. ಪಿ ಆಫ್ E3 ಏನು ಕೊಟ್ಟಿರೋದು 40%, ಅಂದರೆ 40/100. ಸಿಂಪ್ಲಿಫೈ ಮಾಡ್ಕೋಬೋದು ಅಥವಾ ಇದೇ ಥರ ಬರ್ಕೊಂಡಿದ್ವಿ ಅಂದರೆ ಅಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಈಸಿ ಆಗಿಬಿಡುತ್ತೆ, ಹೌದಾ? ನೆಕ್ಸ್ಟ್ ನೋಡಿ, ಲೆಟ್ ಎ ಬಿ ಆ್ಯನ್ ಈವೆಂಟ್ selected bolt is defective ಅಂತ ತಗೊತೀನಿ. ಯಾಕಂದ್ರೆ ನಮಗೆ ಅಲ್ಲಿ ಏನು ಕೇಳಿರೋದು, ನಮಗಲ್ಲಿ ಲಾಸ್ಟಿಗೆ ಅಟ್ ದ ಎಂಡ್ ಆಫ್ ದ ಇಯರ್ ಲಾಸ್ಟಿಗೆ ಏನು ಕೇಳಿದಾರೆ ಅಂದರೆ ಇಟ್ ಈಸ್ ಫೌಂಡ್ ಟು ಬಿ ಡಿಫೆಕ್ಟಿವ್. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ದ ಮೆಷಿನ್ ಬಿ ಅಂತ ಹೇಳಿದ್ದಾರೆ. ಮೆಷಿನ್ ಬಿ ಅಂತ ಹೇಳಿದ್ರೆ ಪಿ ಆಫ್ E2/A ಕೇಳಿದ್ದಾರೆ, ಹೌದಾ? ಪಿ ಆಫ್ E2/A ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ನೋಡಿ ಯಾವ ಥರ ಮಾಡ್ಕೊತೀನಿ ಅಂತೇಳಿ. ಫಸ್ಟಿಗೆ ನಾವು ಪಿ ಆಫ್ A/E1 ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ನೋಡಿ ಪಿ ಆಫ್ A/E1 ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 5% ಆಫ್ ಬೋಲ್ಟ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಮೆಷಿನ್ ಎ ಆರ್ ಡಿಫೆಕ್ಟಿವ್ ಅಂತ ಹೇಳಿದ್ದಾರೆ. ಅದಕ್ಕೆ 5% ತೊಗೊತೀನಿ, ಅಂದರೆ 5/100 ಆಗುತ್ತೆ. ಪಿ ಆಫ್ A/E2 ಅಂತ ಹೇಳಿದ್ರೆ 4% ಅಂತ ಹೇಳಿದ್ದಾರೆ, ಅಂದರೆ 4/100. ಪಿ ಆಫ್ A/E3 ಅಂತ ಹೇಳಿದ್ರೆ 2% ಅಂತ ಹೇಳಿದ್ದಾರೆ, 2/100. ಅಂದರೆ ಇದು ಡಿಫೆಕ್ಟಿವ್ ಬೋಲ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಮೆಷಿನ್ ಮೆಷಿನ್ ಎ, ಡಿಫೆಕ್ಟಿವ್ ಬೋಲ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಮೆಷಿನ್ ಬಿ, ಡಿಫೆಕ್ಟಿವ್ ಬೋಲ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಮೆಷಿನ್ ಸಿ ಅಂತೇಳಿ, ಹೌದಾ? ನಮಗೇನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರು ಅಂದರೆ ನಾವು ಪಿ ಆಫ್ E2/A ಕ್ಯಾಲ್ಕುಲೇಟ್ ಮಾಡಬೇಕು. ಡೈರೆಕ್ಟ್ ಫಾರ್ಮುಲಾ ಏನು ಗೊತ್ತಿರೋದು? ಪಿ ಆಫ್ E2 ಇಂಟು ಪಿ ಆಫ್ A/E2 ಹೋಲ್ ಡಿವೈಡೆಡ್ ಬೈ ಪಿ ಆಫ್ E1 ಇಂಟು ಪಿ ಆಫ್ A/E1 ಪ್ಲಸ್ ಪಿ ಆಫ್ E2 ಇಂಟು ಪಿ ಆಫ್ A/E2 ಪ್ಲಸ್ ಪಿ ಆಫ್ E3 ಇಂಟು ಪಿ ಆಫ್ A/E3, ಹೌದಾ? ಎಲ್ಲ ವ್ಯಾಲ್ಯೂಸ್ ಬರ್ಕೊಂಡು ಹೋಗ್ತೀವಿ ನೋಡಿ ಅಷ್ಟೇ. ಪಿ ಆಫ್ E2 ಅಂತ ಹೇಳಿದ್ರೆ 35/100 ಇಂಟು ಪಿ ಆಫ್ A/E2 ಅಂದರೆ 4/100 ಹೋಲ್ ಡಿವೈಡೆಡ್ ಬೈ ಪಿ ಆಫ್ E1 ಅಂತ ಹೇಳಿದ್ರೆ 25/100 ಇಂಟು 5/100 ಪ್ಲಸ್ ಪಿ ಆಫ್ E2 ಅಂದರೆ 35/100 ಅಲ್ಲ, ಇಂಟು 4/100 ಪ್ಲಸ್ ಪಿ ಆಫ್ E3 ಅಂತ ಹೇಳಿದ್ರೆ 40%, ಅಂದರೆ 40/100
ಇಂಟು ಪಿ ಆಫ್ ಎ ಬೈ ಇ 3 ಅಂದರೆ 2/100. ನೋಡಿ ಎಲ್ಲದಲ್ಲೂ ನೋಡ್ಕೊಳ್ಳಿ, ಇಲ್ಲೂ 100 ಇದೆಯಲ್ಲ, ಅದನ್ನು ಕಾಮನ್ ತೊಗೊಂಡ್ಬಿಟ್ವಿ ಅಂದರೆ 1/100 ಇಂಟು 100 ಕಾಮನ್ ತೊಗೊಂಡೆ ಅಂದರೆ ಇಲ್ಲಿ ಏನು ಬರುತ್ತೆ, 35 ಇಂಟು 4 ಬರುತ್ತೆ, ಡಿವೈಡೆಡ್ ಬೈ ಇಲ್ಲೂ ನೋಡಿ 1/100 ಇಂಟು 100 ಕಾಮನ್ ತೊಗೊಂಡೆ ಅಂದರೆ 25 ಇಂಟು 5 ಪ್ಲಸ್ 35 ಇಂಟು 4 ಪ್ಲಸ್ 40 ಇಂಟು 2. ಇಷ್ಟು ಬರುತ್ತಲ್ಲ ನೋಡಿ, ಇದು ಕ್ಯಾನ್ಸಲ್ ಆಯಿತು. 35 ಇಂಟು 4 ಅಂತ ಹೇಳಿದೆ 140 ಅಲ್ಲ, ಡಿವೈಡೆಡ್ ಬೈ 25 ಇಂಟು 5 ಅಂದರೆ 125 ಪ್ಲಸ್ 35 ಇಂಟು 4 ಅಂದರೆ 140 ಪ್ಲಸ್ 40 ಇಂಟು 2 ಅಂದರೆ 80. ಎಷ್ಟು ಬರುತ್ತಲ್ಲ, ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ 140 ಡಿವೈಡೆಡ್ ಬೈ 140 ಪ್ಲಸ್ 80 ಅಂದರೆ 220, 220 ಪ್ಲಸ್ 125 ಅಂದರೆ 345. ನೋಡಿ ಇದನ್ನು ಡಿವೈಡ್ ಮಾಡ್ಕೋಬೇಕಷ್ಟೆ. 5ಇಂದ ಏನಾದ್ರು ಡಿವೈಡ್ ಮಾಡ್ಕೊಂಡೆ ಅಂದರೆ ಎಷ್ಟು ಬರ್ಬೋದು, 5 2s are 10, 5 8s are 40 ಡಿವೈಡೆಡ್ ಬೈ 5 6s are 30, 60 9s are 45. ಹೌದಾ, ಎಷ್ಟು ಬರುತ್ತೆ ಅಷ್ಟೇ, ಅಂದರೆ 28/69 ಬರ್ತಾ ಇದೆ. ಹೌದಾ, ನೋಡಿ ಇಲ್ಲೆಲ್ಲ ಇದೇ ಥರ ಬರ್ಕೊಂಡಿದ್ರ, ಇಲ್ಲಿ ಕಾಮನ್ ತೊಗೊಂಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ಅಷ್ಟೇ. ಹೌದಾ, ಹೋಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟು, ಯಾಕಂದರೆ ಬೇಸ್ ಥಿಯರಮಿಂದ ಎಷ್ಟೊಂದು ಸಲ ಪ್ರಾಬ್ಲಮ್ಸು ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಪ್ಲಸ್ ಕಾಂಪಿಟೇಟಿವ್ ಎಷ್ಟೊಂದು ಸಲ ಬೇಸ್ ಥಿಯರಮಿಂದ ಬಂದಿದೆ. ಆಯ್ತಲ್ಲ ಇಲ್ಲಿ ಹೇಗೆ ಇದನ್ನೆಲ್ಲ ಯಾವ ಥರ ಬರ್ಕೊತಾ ಇದ್ದೀವಿ, ಶಾಂಪಲ್ ಸ್ಪೇಸ್ನ ಯಾವ ಥರ ಸ್ಪ್ಲಿಟ್ ಆಯಿತು, ಅವೆಲ್ಲ ಐಡಿಯಾ ಗೊತ್ತಾಗ್ತಾ ಹೋಗ್ಬೇಕು. ಆಯ್ತಲ್ಲ, ಥ್ಯಾಂಕ್ ಯು.